ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ. ಯಾರಾಗಿದ್ರೆ ಖಂಡನ ಮಾಡ್ಬಿಡ್ತೀನಿ. ಇನ್ನೇನಾರ ಬೇಕಾ ಪುಟಿ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬೇಕಾದ್ರೆ ಕರ್ತೀನಿ. ಮಿಸೆ ಮಿಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಬಿಟ್ಯಾ? ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ನೋಡ. ನಿನ್ನ ಮಂಡಿದ್ದಂಗೆ ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ವಾ ಮತ್ತೆ ನನ್ನ ಮಗನೆ ಕೂತ್ಕಳ ಎಲ್ಲೆಲ್ಲ ಉಂಟಾ ನಿನ್ ಎದುರಿಗೆ ಸೊರ್ಸಾಮಾನ ಕುಂತ್ಕೊಳ್ಳೋಣ ಅಂದ್ರೆ ಏನು? ದಾರ್ವೇಶ್ ನನ್ನ ಮನೆ ಕೂತ್ಕೊಳ್ಳ ಪರವಾಗಿಲ್ಲ, ಕುಂತ್ಕೊಂತೀನಿ. ಇಲ್ಲೇ ಬಾರ, ಇರ್ಲೇ ಬಿಡೋಣ, ಇಲ್ಲೇ ಕೂತ್ಕೊತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ ಮಿಸೆ ಗುಂಡಾಗ್ತೀಯನ? ನಿಮ್ಮ ಅಪ್ಪ ಕೊಡ್ತಾನೆ. ಹೋಗೋಣ ನೀನು. ನೀನ್ ಸೊರ್ಸಾಮಾನು ಕುಂತ್ಕೊಳ್ಳೋದು ತೆಪ್ಪು ಅಂದ್ಮೇಲೆ ಗುಂಡಾಕು ಅಂತ ಬೇರೆ ಕೇಳ್ತೀಯ. ನೀನ್ ಬೇಜಾರಾಯ್ತೀಯ, ರವಸ್ಟ್ ಕೊಡು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ನನ್ನ ಮಗನ ನುಲಿತೀಯ ಕೇಳೋದಕ್ಕೆ ಆಸೆ ಇದೆ. ನೀರ್ ಹಾಕ್ಲಿನಾ? ಅಯ್ಯೋ ಬೇಡ ಕೇಳ, ಕ್ವಾಲಿಟಿ ಕೆಟ್ಟೋಯ್ತದೆ. ಜಾಸ್ತಿ ನೀರ್ ಹಾಕಿ ಡೈಲ್ಯೂಟ್ ಮಾಡ್ಬಿಟ್ರೆ ವಾತಾರನೆ ತಲೆ ಹಿಡ್ಕೊಬಿಡ್ತದೆ. ಬಲ್ಲ ನೀನು ಶಿವ ಶಿವ ಯಾಕಲ್ಲ ನಿಂಗ್ ರೆಸ್ಪೆಕ್ಟ್. ಬರೀ ಇಂತದೇ. ಮಿಸೆ ಆ ಕೋಳಿ ಹೆಂಗ ಇದೆ? ಇಲ್ಲೊಂದು ಸಮಸ್ಯೆ ಖಂಡಿತ. ಹೆಂಗ? ಯಾವ ಕೋಳಿ? ಅದೇ ಕಡು ಆ ಒಳಗೋಯ್ತಲ್ಲ ಆ ಕೋಳಿ ಹೆಂಗು? ಹೆಂಗೆ ಅಂದ್ರೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ಲೇ ಮೀಸೆ, ಮನುಷ್ಯನಿಗೆ 40 ವರ್ಷ ಕಳೆದ ಮೇಲೆ ನಾಲ್ಕೆ ಚಪ್ಪಲ ಜಾಸ್ತಿ ಕಣೋ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಹೊರ್ಗಡೆ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಕಣೋ. ಮೀಸೆ, ನನ್ಗೂನು ಬಹಳ ದಿವಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ. ಯಾರಾಗಿದ್ರೆ ಖಂಡನ ಮಾಡ್ಬಿಡ್ತೀನಿ. ಹೆಂಗೆ ಏನು ಅಂತ ಅದ್ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಬೇಕು ಅಂದ್ರೆ ಆ ಸೀಗಡಿಸಿದ್ದನ್ ಕೇಳ್ಬಿಟ್ಟು ಹೇಳ್ತೀನಿ. ಯಾವನ ಅವ್ನು ಸೀಗಡಿಸಿದ್ದ? ಗೊತ್ತಿಲ್ವೇನ? ಅದೇ ನಾಟಿ ಕೋಳಿ ಗಡ್ಡ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ದಿವಸದಲ್ಲಿ 6 ಮರ್ಡರ್ ಮಾಡವನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ 28ಕ್ಕೆ ರಿಲೀಸ್ ಆಯ್ತಾ ಅವನೇ. ಅವ್ನ್ ಬಂದ್ಮೇಲೆ ಕೇಳ್ಕೊಂಡು ಹೇಳ್ಬಿಡ್ತೀನಿ. ಶಿವ A few moments later. One cigarette, give me that. Hey man, cigarette. ಅದೇ ಕಲ್ಲಿಡ್ತಾ ಇದ್ರ ತುಟಿಗಿಡ್ರಿ, ತುಟಿಗೆ ಲಿಪ್. ಕಡ್ಡಿಯಾರ್ ನಿಮ್ಮಪ್ಪ ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅಚ್ಚಲೋ ತೆರಿ ಬದ್ಮಾಶ್. ನಮ್ಮ ಅಪ್ಪನಿಗೂ ಯಾವತ್ತೂ ಸಿಗರೇಟ್ ಹಚ್ಚಿಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಯಾರ್ಯಾರು ಎಲ್ಲಿರ್ಸ್ಬೇಕು ಅಲ್ಲೇ ಇರ್ಸ್ಬೇಕು. ನನಗ್ ಬುದ್ಧಿ ಇಲ್ಲ. ಆಗ್ಲೇ ಕೇಳ್ದಲ್ಲ ಏನದು? ಯಾವ್ದು? ಅದೇ ನಾಟಿ ಕೋಳಿ ಬಗ್ಗೆ. ಅದೆಲ್ಲ ಏನ್ ಬೇಡ ಬಿಡು. ಬಾಯ್ ಬಿಡೋ ಲೋಪ. ಸ್ವಲ್ಪ ಬಾಯಿ ಹಿಡ್ತಾ ಇಟ್ಕೊಂಡ್ ಮಾತಾಡೋ, ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳೋ. 2000 years later. ಅಯ್ಯೋ ತೇರಿಗೆ
ಈ ವಯಸ್ಸಿನಲ್ಲಿ ನಾಟಿ ಕುಳಿಬೇಕಾ ಮಗನೇ? ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಮರ್ಯಾದೆ ಬಗ್ಗೆ ನೀನು ನನಗ್ ಟೀಚ್ ಮಾಡ್ತೀಯಾ? ಒಂದೇ ಡಿಶ್ ಕೊಟ್ಟೆ ಇದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು. ಈ ಕಡೆಯಿಂದ ಬೀಳ್ತಾ ಇದ್ರೆ ಚೆಂಡು ಉಳ್ಕೊಂಡೋಗಿ ಪಚ್ಚು ಬಾಯಿನಲ್ಲಿ ಬಿದ್ಬಿಡ್ಬೇಕು ಮಗನೇ. ಅಲ್ಲ ಕಣೋ, ನೀನು ನನ್ನ ಜೊತೆ ಸರ್ಸವಾಗಿ ಕುಂಡ್ರಿಸ್ಕೊಂಡು ಗುಂಡಾಕಿಸ್ತಾ ಇದ್ದೀನಿ. ಮರ್ಯಾದೆ ಕೊಡೋದ್ ಕಲ್ತ್ಕೊಳ. ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಡ್ರಿಂಕ್ಸು ನೀನು ಕುಡ್ಕೊಳ್ಳು, ಗ್ಲಾಸ್ಗೆ 60 ಹಾಕೊಂಡು ಫುಲ್ ನೀರು ಹಾಕೊಂಡು ಕುಡಿದ ಮಗನೇ. ಇದೆಲ್ಲ ಡ್ರಿಂಕ್ಸ್ ಹೆಂಗ್ ಗೊತ್ತಲ್ಲೋ? ಬಾಟ್ಲಿ ಎತ್ತಿದ್ರೆ ಕಟ್ 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 ಅಂತ ಗಲ್ಫ್ ಮಾಡ್ತಿರ್ಬೇಕು ಮಗನೇ. ಏನ್ ನೋಡ್ತೀಯ? ಜಲ್ದಿ ಕಳಿಸ್ಕೋ. ಅಲ್ಲ, ಸ್ವಲ್ಪ ಗೌರವ ಬಿಡ್ವೇನು? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗೌರವ ನಿಲ್ಲಿಗೆ. ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ತಿರಿ ಫು ಕಳ್ಸ್ಕೊಳೋ. ಆ ಕಡೆ ಹೋಗ್ಬೇಡ, ನಾಟಿ ಕೋಳಿ ಐತೆ. ಈ ಕಡೆ ಹೋಗಲಿ, ಮರ್ತ್ ಕೆಳಗಡೆ ಮಲಗೋ.